ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಇದನ್ನು ಅಂದರೆ ಈ ವಿಡಿಯೋವನ್ನು ನೋಡ್ತಾ ಇರತಕ್ಕಂತಹ ಎಲ್ಲ ಪೋಷಕರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ನನ್ನನ್ನು ಇಷ್ಟಪಡ್ತಕ್ಕಂಥ ಸ್ಪೆಷಲ್ ಪರ್ಸನ್ಸ್ಗಳು ಕೂಡ ಆ ಪದಗಳನ್ನು ಅದಕ್ಕೋಸ್ಕರನೇ ಮಾಡಿರೋದು. ನನ್ನನ್ನು ಇಷ್ಟಪಡ್ತಕ್ಕಂಥ ಸ್ಪೆಷಲ್ ಪರ್ಸನ್ಸ್ ವಿಶೇಷ ಜನರಿರ್ತಾರೆ. ಸೊ ಓವರಾಲ್ ಆಗಿ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈಗೇನು ವಿಷಯ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೇನೆ. ಈ ಸಲ ಮುಖ್ಯವಾಗಿ ಮೊದಲನೇದು ನಾನು ಹೇಳಿದ್ದ ಪದ ನನ್ನ ಸ್ನೇಹಿತರು, ಅನಂತರದಲ್ಲಿ ಪೋಷಕರು ಅಂತ ಹೇಳಿದೆ. ಸೊ ಈ ಸಂಪೂರ್ಣ ವಿಚಾರ ಮುಖ್ಯವಾಗಿ ಪೋಷಕರಿಗೆ ಆ ಪದಾನ ಹೇಳುತ್ತೆ. ಪೋಷಕರು ಅಂದರೆ ಬೆಳೆಸ್ತಕ್ಕಂಥವ್ರು. ಈ ಪದವನ್ನು ಮತ್ತೆ ನೀವು ತಿಂತಕ್ಕಂಥ ಆಹಾರದಲ್ಲಿ ಬಳಸ್ತಾರೆ, ಪೋಷಕಾಂಶಗಳು ಅಂತ. ನೀವು ಗಮನಿಸಿದಿರೋ ಇಲ್ವೋ? ಅಂದರೆ ಆ ಬೆಳೆಯೋದಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು ಬೆಳೆಸೋದಕ್ಕೆ ಆರೈಕೆ ಮಾಡ್ತಕ್ಕಂತಹವರು. ಎಲ್ಲಿಯವರೆಗೂ ಅದೊಂದು ಸೀಡ್ ಅಂದರೆ ಮೊಳಕೆಯಾಗಿರ್ತಕ್ಕಂತಹ ಒಂದು ಗಿಡ, ಅಥವಾ ನೀವು ಯಾವುದಾದ್ರೂ ಒಂದು ಗಿಡವನ್ನು ತಗೊಂಡ್ರೂ ಕೂಡ ಅಷ್ಟೇ, ಅದು ದೊಡ್ಡ ಮರ ಆಗಿ ಹಣ್ಣು ಕೊಡ್ತಕ್ಕಂತಹವರೆಗೂ, ಹಣ್ಣನ್ನು ತೆಗೆದುಕೊಂಡು ತಿಂತಕ್ಕಂಥವರೆಗೂ ಕೂಡ. ಹಾಗೆ ಇದೊಂದು ಉದಾಹರಣೆ ನಾನು ಹೇಳ್ತಾ ಇರೋದು. ಹಾಗೆ ಒಂದು ಜೀವ ಇರತಕ್ಕಂಥ ಜೀವಿ, ಎಸ್ಪೆಷಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬುದ್ಧಿಜೀವಿಗಳು. ಅಂದರೆ ಮನುಷ್ಯನಿಗೆ ಬುದ್ಧಿ ಇದೆ ಅಂತಾರಲ್ವ, ಅವರುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಈ ಬುದ್ಧಿ ಅಂತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ ಇದೆ ಅನ್ನೋ ಒಂದು ಉದ್ದೇಶ, ಅದು ತಪ್ಪು ಅನ್ನೋದನ್ನು ನಾನು ಕೆಲವೊಂದು ವಿಚಾರಗಳನ್ನು ಮನದಟ್ಟು ಮಾಡ್ತಾ ಹೇಳ್ಕೊಂಡು ಹೋಗಿದ್ದೇನೆ ಇಷ್ಟಕ್ಕೆ ಮೊದಲು ವಿಡಿಯೋದಲ್ಲಿ. ನಾಯಿಗಳು ಅದರ ಒಂದು ಲಿಮಿಟೇಷನ್ಸ್ನಲ್ಲಿ ಅದರ ಬುದ್ಧಿಯನ್ನು ಅದು ತೋರಿಸುತ್ತೆ. ಹಕ್ಕಿಗಳು ನೋಡಿ, ಏನಂದರೆ ಅದು ತಿನ್ನಲ್ಲ, ಅದಕ್ಕೆ ಏನು ಬೇಕೋ ಆ ಕಾಳು, ಆ ವಾಟರಲ್ಲಿದೆಯೋ ಅದು ಹುಡ್ಕೊಂಡು ಅದು ಮಾತ್ರ ಅದು ವಾಸಕ್ಕೆ ಯೋಗ್ಯವಾದಂಥ ಸ್ಥಳದಲ್ಲಿ ಇರ್ತದೆ. ಸೊ ಆದರೆ ಈ ಬುದ್ಧಿ ಇರ್ತಕ್ಕಂಥ ಬುದ್ಧಿಜೀವಿ ಮಾತ್ರ ಅತಿ ಬುದ್ಧಿ ಅಥವಾ ಕಡಿಮೆ ಬುದ್ಧಿ ಅಂತಕ್ಕಂಥ ಈ ಪದಗಳನ್ನು ಸೇರಿಸ್ಕೊಂಡು ಎಲ್ಲೋ ಒಂದು ಕಡೆ ಅವನತಿ ಕಡೆಗೆ ಹೋಗ್ತಾ ಇದ್ದಾನ. ಅವನತಿ ಅಂತಂದರೆ ಜೀವ ಸಂಕುಲ ನಾಶ ಆಗ್ತಕ್ಕಂಥದ್ದೊಂದೇ ಅಲ್ಲ, ಪ್ರಕೃತಿಯ ನಾಶನೂ ಆಗುತ್ತೆ, ಅವನೇ ನಾಶ ಮಾಡ್ಕೊಳ್ತಕ್ಕಂಥದ್ದು, ನಿಧಾನಕ್ಕೆ ಅವನ ಮುಂದಿನ ಜನ್ರೇಷನನ್ನು ಹಾಳು ಮಾಡ್ತಕ್ಕಂಥದ್ದು ಕೂಡ ಇರ್ತದೆ. ಸೊ ಇದು ದೊಡ್ಡ ವಿಷಯ ಆಗ್ತದೆ. ಮುಂದಿನ ಜನ್ರೇಷನ್ ಅಂತ ಮಾತನಾಡಿದಾಗ ಏನಾಗುತ್ತೆ ಅಂತಂದರೆ, ಅಷ್ಟರ ಪ್ರಮಾಣದಲ್ಲಿ ಇನ್ನೂ ಹೋಗಿಲ್ಲ, ಆದರೆ ಎಲ್ಲೋ ಒಂದು ಕಡೆ ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಬದಲಾವಣೆಗಳು ಮನುಷ್ಯನ ಎಲ್ಲೋ ಒಂದು ಕಡೆ ಹಿಂದ್ಗಡೆ ಹೆಜ್ಜೆ ಇಡತಕ್ಕಂತಹ ಪ್ರಯತ್ನಗಳು ಮಾತ್ರ ನಡೀತಾ ಇದೆ. ಏಕೆಂದರೆ ಈಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಈ ಏನದು ಹೇಳಿದ್ನಲ್ಲ, ಈ ಒಂದು ಪ್ರಕೃತಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಮತ್ತಿನ್ನೇನೋ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದು ಮಾಡಿದಾಗ ಏನು ಮಾಡ್ತಾರೆ ಅಂತಂದರೆ, ನೋಡ್ತಕ್ಕಂಥ ವಿಧಾನವನ್ನು ಬದಲಾಯಿಸ್ಕೊಳ್ತಾರೆ. ಸೊ ಎಲ್ಲರೂ ಮಾತನಾಡಿದಾಗ ಇಂಥ ವಿಧಾನಗಳೇನೂ ಬದಲಾಗೋದಿಲ್ಲ. ಒಂದು 10 ನಿಮಿಷವೋ 5 ನಿಮಿಷವೋ ನಾವು ಇದರ ಬಗ್ಗೆ ಗಮನ ಕೊಟ್ಟು ಒಂದು ಸಣ್ಣ ಚರ್ಚೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಲೇಟರ್ ಆನ್ ಅದರಿಂದ ಒಂದು ಉತ್ತಮವಾದ ಫಲಿತಾಂಶ ಬರ್ತದೆ. ಸೊ ಈಗ ಮುಖ್ಯವಾದ ವಿಷಯ ಏನಂತಂದರೆ, ಅದು ಅಪಾರ್ಟ್ ಫ್ರಮ್ ದಟ್ ಪುಟ್ಟ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದಾನೆ. ಈ 1 ರಿಂದ 5 ವರ್ಷದವರೆಗೂ, ಈಗೇನೋ 6 ವರ್ಷದವರೆಗೂ ಮಾಡಿದ್ದಾರೆ ಅಡ್ಮಿಷನ್. 6 ವರ್ಷ ಬಂದರೆ ಮಾತ್ರ ಸ್ಕೂಲ್ ಅಡ್ಮಿಷನ್ ಅಂತಕ್ಕಂಥದ್ದೆಲ್ಲೋ ನೋಡಿದ ನೆನಪು ಆರ್ಟಿಕಲ್ಲು ಸ್ಕೂಲಲ್ಲಿ. ನನ್ನ ಮಗಳನ್ನು ಕೂಡ ಅದೇ ಬೇಸಲ್ಲಿ ಸೇರಿಸ್ಕೊಂಡ್ರು. ಸೊ ಈ ಒಂದು ಲಿಮಿಟೇಷನ್ ದಾಟಿ ಮಕ್ಕಳು ಸ್ಕೂಲ್ಗೆ ಹೋಗ್ತಕ್ಕಂಥ ಒಂದು ಹಂತದಲ್ಲಿ ಏನಾಗುತ್ತೆ ಅಂತಂದರೆ, ಈ ಪುಟ್ಟ ಮಕ್ಕಳು ಮನೆಯ ವಾತಾವರಣವನ್ನು ಏನೂ ತಿಳಿಯದಂತಕ್ಕಂತಹ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು, ಅವರು ಸಡನ್ನಾಗಿ ಸ್ಕೂಲ್ಗೆ ಹೋದಾಗ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಎಸ್ಪೆಷಲಿ ಎಲ್ಲ ಮಕ್ಕಳಿಗೂ ಇದು ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಮಕ್ಕಳುಗಳಿಗೆ ಮಾತ್ರ ಇದು ಎಲ್ಲೋ ಒಂದು ಕಡೆ ಇದನ್ನು ಪೋಷಕರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. 6 ವರ್ಷ ಅಥವಾ 5 ವರ್ಷ ಮನೆಯಲ್ಲಿದ್ದಂಥ ಮಕ್ಕಳು ಸಡನ್ನಾಗಿ ತಂದೆ ತಾಯಿ ಅಥವಾ ಆ ಒಂದು ಮನೆಯ ವಾತಾವರಣವನ್ನು ಬಿಟ್ಟು ಸಡನ್ನಾಗಿ ಒಂದಷ್ಟು ಜನ ಹೊಸ ಹುಡುಗರುಗಳ ಮಧ್ಯೆ ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಹಿಂಗೆ ತಲೆ ಕೆರ್ಕೊಳ್ತವೆ. ಅದು ತಲೆ ಕೆರ್ಕೊಳುತ್ತೋ ಇಲ್ವೋ, ಬಟ್
ಎಲ್ಲೋ ಒಂದು ಕಡೆ ಅದರಲ್ಲಿ ಪ್ರಶ್ನೆ ಮೂಡ್ತದೆ, ಯಾರು ಇವರೆಲ್ಲ, ಯಾತಕ್ಕಿದೆಲ್ಲ ಅವರಿಗೆ. ಅದಕ್ಕೆ ಮಕ್ಕಳಿಗೆ ಶಾಲೆ ಅನ್ನತಕ್ಕಂಥ ವಾತಾವರಣ ಹೇಗಿರಬೇಕು ಅನ್ನೋದು ಗೊತ್ತಾಗೋದೇ ಆ ಮೊದಲನೇ ದಿನ ಸ್ಕೂಲಲ್ಲಿ ಕೂತ್ಕೊಂಡಾಗ. ಅದು ನಾನು ನನ್ನ ಮಗಳನ್ನು ಶಾಲೆಗೆ ಕಳಿಸ್ಬೇಕಾದಾಗ ಅಲ್ಲಿ ಮಕ್ಕಳು ಅಳ್ತಾ ಇರತಕ್ಕಂಥದ್ದು, ಹಠ ಮಾಡ್ತಾ ಇರತಕ್ಕಂಥದ್ದು, ಕೂಗೋದು, ಕಿರ್ಚೋದು, ಬಾಗಿಲ ಹತ್ರ ಬಂದು ನಿಂತ್ಕೊಂಡು ತಂದೆ ತಾಯಿ ಬರೋದಕ್ಕೆ ವೆಯ್ಟ್ ಮಾಡ್ತಕ್ಕಂಥದ್ದು, ಬೇಗನೆ ಕ್ಲಾಸ್ ಮುಗಿಯೋಕ್ಕೆ ಮೊದಲೇ. ಇಂಥ ಸಿಚುಯೇಷನ್ಸನ್ನೆಲ್ಲ ನೋಡಿದಾಗ ಅದಕ್ಕೆ ಒಗ್ಗೋ ಅಂತಹ ಪರಿಸ್ಥಿತಿ, ಮನಸ್ಥಿತಿಯನ್ನು ಪೋಷಕರು ಮೊದಲೇ ಮಾಡಿದರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಅದರ ಬಗ್ಗೆ ಒಂದಷ್ಟು ಮನೆಯಲ್ಲಿ ಅಂದರೆ ವರ್ಣನೆ ಇನ್ ದ ಸೆನ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ನೀನು ಶಾಲೆಗೆ ಹೋಗ್ತೀಯಾ, ಅಲ್ಲಿ ಮಕ್ಕಳಿರ್ತಾರೆ, ಸೊ ಅವ್ರನ್ನ ಮಾನಸಿಕವಾಗಿ ಸಿದ್ಧತೆ ಮಾಡ್ತಕ್ಕಂಥದ್ದಿದೆ ನೋಡಿ, ಅದು ಬಹಳ ಅದ್ಭುತವಾದದ್ದು. ಆ ಪೋಷಕರಿಗೆ ಅಷ್ಟು ಸಮಯವನ್ನು ಮೀಸಲಿಡ್ತಕ್ಕಂತಹ ಸನ್ನಿವೇಶ ಮನೆಗಳಲ್ಲಿ ನಿರ್ಮಾಣ ಆಗೋದಿದೆ ನೋಡಿ. ಅಂತಹ ನಿರ್ಮಾಣ ಮಾಡ್ಕೊಳ್ತಕ್ಕಂತಹ ವಾತಾವರಣವನ್ನು ನಾವು ಸೃಷ್ಟಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಶಾಲೆಯಲ್ಲಿ ಮಕ್ಕಳು ಶಾಲೆಗೆ ಹೋದ ನಂತರದಲ್ಲಾಗ್ತಕ್ಕಂಥ ಕೆಲವು ವಿಚಾರಗಳು ನಾನು ಹೇಳ್ತಾ ಇರೋದು. ಎಸ್ಪೆಷಲಿ ಇನಿಷಿಯಲ್ ಸ್ಟೇಜ್ ಆಫ್ ಚೈಲ್ಡ್ಹುಡ್ಡು, ಇದು ಚಾಲೆಂಜಿಂಗ್ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಒಂದು ಕಡೆ ತಂದೆ ತಾಯಿಗೂ ಇರುತ್ತೆ. ಅಯ್ಯೋ, ನನ್ನ ಮಗು ಶಾಲೆಗೆ ಹೋಗಿದ್ದಾನೆ ಅಥವಾ ಮಗಳು ನನ್ನ ಶಾಲೆಗೆ ಹೋಗಿದ್ದಾಳೆ, ಅದನ್ನು ಅವಳು ಹೇಗೆ ಅಕ್ಸೆಪ್ಟೆನ್ಸಿ ಮಾಡ್ತಾಳೆ ಅಂತಕ್ಕಂಥದ್ದು ಅವರ ತಾಯಿ, ತಂದೆ, ಹಾಗೆ ಮನೆಯಲ್ಲಿ ಪೋಷಕರು ಯಾರಾದರೂ ಇದ್ದರೆ, ಅಪಾರ್ಟ್ ಫ್ರಮ್ ಫಾದರ್ ಆ್ಯಂಡ್ ಮದರ್, ಅಜ್ಜಿ, ತಾತ, ಇಲ್ಲ ಇನ್ಯಾರೋ ಇದ್ದರೆ ಅವ್ರುಗಳಿಗೂ ಕೂಡ ಇರ್ತದೆ ಆ್ಯಕ್ಚುಲಾಗಿ. ಯಾಕೆಂದರೆ ಈ ಮಗು ಹೇಗೆ ಅಕ್ಸೆಪ್ಟೆನ್ಸಿ ಮಾಡ್ತದೆ ಶಾಲಾ ವಾತಾವರಣವನ್ನು ಅಂತಕ್ಕಂಥದ್ದು. ಬಟ್ ಪ್ರಿಪೇರ್ಡ್ ಆಗಿ ಆ ಮಕ್ಕಳಿಗೆ ಶಾಲೆಯ ವಾತಾವರಣವನ್ನು ಮನೆಯಲ್ಲೇ ತೋರಿಸಿದ್ರೆ, ಅಂದರೆ ಮನೆಯಲ್ಲಿ ಟೀಚರ್ಗಳಾಗಿ ಅಂತಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ಆ ಮಕ್ಕಳಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಯಾವುದೋ ನೀವು ನೋಡಿರ್ಬೋದು, ಒಂದು 20 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ 1, 2 ಅಥವಾ 5 ಮಕ್ಕಳು ಗಲಾಟೆ ಮಾಡ್ಬೋದಾಗಲಿ, ಇನ್ನು 15 ಮಕ್ಕಳು ಮಾಡೋದಿಲ್ಲ. ಯಾಕೆ ಈ ರೀತಿಯಾದಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಮೊದಲನೇದು. ಅಂದರೆ ಆ ಮಕ್ಕಳು ಹಠದ ಸ್ವಭಾವವನ್ನು ರೂಢಿಸ್ಕೊಳ್ಳೋದಕ್ಕೆ ಕಾರಣ ಆದರೂ ಏನು ಅನ್ನೋದು ಮೊದಲನೇ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಎರಡನೇ ವಿಚಾರವಾಗಿ ಬಂದಾಗ, ಈ ಪೋಷಕರು ಆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪೋಷಕರು, ತಂದೆ ತಾಯಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆ ಮಕ್ಕಳಿಗೆ ಹಾಕತಕ್ಕಂತಹ ಬಟ್ಟೆಗಳನ್ನು ಸರಿಯಾಗಿ ಗಮನಿಸಿ. ಯಾಕೆ ಅಂತಂದರೆ ಬೆಳೀತಕ್ಕಂತಹ ಮಕ್ಕಳಿಗೆ ಅದಕ್ಕೆ ಅನುಕೂಲಕರವಾದಂತಹ ವಸ್ತ್ರ ಇರಬೇಕು. ಅಂದರೆ ಟೈಟ್ ಬಟ್ಟೆಗಳು ಹಾಕಬಾರ್ದು. ಈ ಸೊಂಟಕ್ಕೆ ಹಾಕ್ತಕ್ಕಂತಹ ನಿಕ್ಕರ್ ಅಂಥದ್ದು ಅಥವಾ ಪ್ಯಾಂಟ್ ಅಂಥದ್ದು ಹಾಕ್ತೀವಲ್ವ, ಅದೇನಾಗುತ್ತೆ ಅಂತಂದರೆ ಅದನ್ನು ಯಾವಾಗ ಬಿಗಿಸಿ ಹಾಕ್ತೀವಿ, ಆ ಸೊಂಟದ ಜಾಗದಲ್ಲಿ ಬೆಳವಣಿಗೆ ಕುಂಠಿತ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ದು. ಆ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಬರೋದಿಲ್ಲ. ಇದನ್ನು ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಇಂಥ ಪರಿಸ್ಥಿತಿ ಬಹಳಷ್ಟು ಮಕ್ಕಳಿಗೆ ಆಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಅವಳು ಹೇಳ್ಕೊಳ್ಳೋಕ್ಕೂ ಬಂದಿರಲ್ಲ. ಅದಕ್ಕೆ, ಏಕೆಂದರೆ ಮಕ್ಕಳಿಗೆ ಗೊತ್ತಿರಲ್ಲ ಅದಕ್ಕೆ ಏನು ಆಗ್ತಿದೆ ಅಂತಕ್ಕಂಥದ್ದು. ಸೊ ಡಿಯರ್ ಪೇರೆಂಟ್ಸ್, ಶಾಲೆಗೆ ಕಳಿಸ್ಬೇಕಾದ್ರೆ ಡಬಲ್ ಚೆಕ್ ಮಾಡಿ. ಆ ಮಗುವಿಗೆ ಬಟ್ಟೆ ಟೈಟಾಗಿದ್ದರೆ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಆ ಬಟ್ಟೆ ಹಾಕೋದ್ರಿಂದ ಭವಿಷ್ಯದಲ್ಲಿ ತೊಂದರೆ ಆಗ್ತದೆ. ನಿಜ ಹೇಳಬೇಕು ಅಂತಂದರೆ ಆ ಕ್ಷಣಕ್ಕೇನೋ ಆಗದೆ ಇರ್ಬೋದು, ಆ ಮಗು ಏನಕ್ಕೆ ಕಳ್ತಿದೆಯೋ ಗೊತ್ತಿರ್ಬೋದು, ಅದು ನಿರಂತರವಾಗಿ ರೂಢಿ ಆಯಿತು ಅಂದ್ಕೊಳ್ಳಿ, ಎಲ್ಲಿ ಮಗುವಿಗೆ ಬಟ್ಟೆ ತುಂಬ ಟೈಟಾಗಿರ್ತದೆ ಆ ಜಾಗದಲ್ಲಿ ಆಗಬೇಕಾಗಿರ್ತಕ್ಕಂತಹ ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ತುಂಬ ತೊಂದರೆ ಆಗುತ್ತೆ. ಇದಕ್ಕೆ ಯಾವ MBBS ಡಾಕ್ಟ್ರೋ ಓದಬೇಕಾಗಿಲ್ಲ. ನಮ್ಮ ಬಾಲ್ಯವನ್ನು ನಾವು ನೆನಪಿಸ್ಕೊಂಡ್ರೆ ಒಂದಷ್ಟು ಮಂದಿಗೆ ಆಗಿರ್ತಕ್ಕಂಥ ಅನುಭವ ಸಾಕು ಅನಿಸುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಪೇರೆಂಟ್ಸ್, ಹಾಗೆ ಪೋಷಕರೇ, ಅಂದರೆ ಹಿರಿಯರಾಗಿರ್ತಕ್ಕಂಥ ಮನೇಲಿ ಇರ್ತಕ್ಕಂಥ ಹಿರಿಯರು, ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಮತ್ತೊಂದು ವಿಷಯ ಹೇಳ್ತೇನೆ. ದಯವಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಆದಷ್ಟು ಗೌರವ ಕೊಡ್ತಕ್ಕಂಥ ಕೆಲಸ ಆಗಲೇಬೇಕಾಗತ್ತೆ. ಯಾಕೆ ಅಂತ ಹೇಳ್ತೇನೆ, ಯಾವ ಸಂದರ್ಭದಲ್ಲಿ ಅಂತ ಕೂಡ ಹೇಳ್ತೇನೆ. ಯಾವಾಗ ಎಲ್ಲವೂ ಗೊತ್ತು ಅನ್ನೋ ಮನಸ್ಥಿತಿನಲ್ಲಿ ಅನುಭವದಲ್ಲಿ ಮಾತನಾಡ್ತಾ ಇರ್ತಾರೆ, ಅದರಲ್ಲಿರ್ತಕ್ಕಂತಹ ಅನುಭವದ ಮಾತು ಎಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ ಅಂತಕ್ಕಂಥದ್ದನ್ನು ಗಮನಿಸಿ ನಾವು ಅದನ್ನು ಅಳವಡಿಸ್ಕೊಳ್ಳೋದು ಉತ್ತಮ ಅಂತಕ್ಕಂಥದ್ದು. ಅಂದರೆ ದೊಡ್ಡವರು ಹೇಳಿದ್ದು ಯಾವ ಸಂದರ್ಭದಲ್ಲಿ ಅದು ಉಪಯೋಗಕರವಾಗಿ ಬರ್ತದೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೋ ಸನ್ನಿವೇಶಕ್ಕೆ ಹೇಳಿರ್ತಕ್ಕಂಥದ್ದು, ಸಿಂಪಲಾಗಿ ಹೇಳಬೇಕು ಅಂದರೆ ಮೌಢ್ಯ, ಇದನ್ನು ನಾವು ಎಲ್ಲದಕ್ಕೂ ಅಪ್ಲಿಕೇಬಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ
ಸಿಗತಕ್ಕಂಥ ಉತ್ತರ ಅಥವಾ ಫಲಿತಾಂಶ ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತಹ ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಇದು ಎಲ್ಲ ಸಂದರ್ಭದಲ್ಲಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಯಾವುದೋ ಒಂದು ಹೇಳಿದ ಮಾತನ್ನೋ ಹೇಳಿದ ಘಟನೆಯನ್ನು ನಾವು ದೊಡ್ಡವರು ಹೇಳಿದ್ದಾರೆ ಅಂತ ಪರಿಪಾಲನೆ ಮಾಡೋಕ್ಕೆ ಹೋದಾಗ ಅದು ಎಲ್ಲದಕ್ಕೂ ಅನ್ವಯಿಸೋದಿಲ್ಲ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾ ಇದ್ದೇನೆ. ದೊಡ್ಡವರು ಹೇಳಿದ ಮಾತನ್ನು ಎಲ್ಲಿ ಯಾವಾಗ ಹೇಗೆ ಪಾಲಿಸಬೇಕು ಅನ್ನೋದನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಮನಸ್ಥಿತಿ ನಿರ್ಮಾಣ ಆಗಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಪ್ರತಿಯೊಂದು ಘಟನೆ ಪ್ರತಿಯೊಂದು ವಿಚಾರ ಪ್ರತಿಯೊಂದು ಸನ್ನಿವೇಶ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅದು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮನಸ್ಸನ್ನು ಶುದ್ಧ ಪರಿಸ್ಥಿತಿನಲ್ಲಿ ಇಟ್ಕೋಬೇಕಾಗತ್ತೆ. ಶುದ್ಧ ಪರಿಸ್ಥಿತಿ ಅಂದರೆ ಏನು? ಹೇಳಿದ್ದನ್ನು ಯಾವ ಸಂದರ್ಭದಲ್ಲಿ ಯಾತಕ್ಕೆ ಹೇಳಿದ್ರು ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಉತ್ತರ ಹುಡುಕೊಳ್ತಕ್ಕಂಥದ್ದು. ದೊಡ್ಡವರು ಹೇಳ್ತಾರೆ, ಅವರು ಹೇಳೋದನ್ನು ಸ್ವಲ್ಪ ಮಟ್ಟಿಗಾದರೂ ಕೇಳೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ. ಕೆಲವೊಂದು ಸಲ ಅವರು ಹೇಳಿದ್ದನ್ನು ಅವರಿಗೆ ಒಂದು ಭಯ ಇರ್ತದೆ. ಯಾವುದೋ ಒಂದು ವಿಚಾರದಲ್ಲಿ ಹಿರಿಯರು ತಂದೆ ತಾಯಿಗಳು ಹೇಳ್ತಾರೆ, ಈ ವಿಚಾರ ಇದಕ್ಕೆ ನೀನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಆಗಲಿ, ತಪ್ಪೇ ನಡೀತಾ ಇದೆ ಅನ್ನೋವಾಗ ಅವರು ಅಡ್ಡ ಬರೋದ್ರಲ್ಲೂ ತಪ್ಪಿಲ್ಲ ಆಗಲಿ, ಇನ್ಯಾವುದೋ ವಿಚಾರದಲ್ಲಿ ಏನೂ ತಿಳಿದೇ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ತಿಳಿಯಿತು ಅಂತ ದೊಡ್ಡವರು ಮಾತನಾಡೋದು ಕೂಡ ಎಷ್ಟೋ ಸಂದರ್ಭದಲ್ಲಿ ಮುಳುವಾಗಿರ್ತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದರೆ, ದಶರಥ ಕೈಕೇಯಿಗೆ ಕೊಟ್ಟ ಮಾತುಗೋಸ್ಕರ ರಾಮ ಅವನ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಹಾಳೇನಾಗಲಿಲ್ಲ. ಆದರೆ ಇದಕ್ಕೆ ಹೋಗ್ತಾರೆ, ಏನೋ ವನವಾಸಕ್ಕೆ ಹೋಗ್ತಾರೆ. ವನವಾಸಕ್ಕೆ ಹೋಗ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದ್ದಾದರೂ ಕೂಡ ಅವರ ಪೋಷಕರು ಮಾಡಿದ್ದರಿಂದ ಅವರು ಕೊಟ್ಟ ಮಾತಿಗೆ ಇವರು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜವಾಗಲೂ ಎಂತೆಂಥ ವಿಚಾರಗಳು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದಕ್ಕೆ ಒಂದು ಸೂಕ್ಷ್ಮ ನಿದರ್ಶನ ಇದೆ. ಇಂಥ ಹಲವಾರು ವಿಚಾರಗಳು, ಹಲವಾರು ಪ್ರಶ್ನೆಗಳು, ಈ ವಿಚಾರವಾಗಿ ನಾವು ಯಾವ ರೀತಿ ನೋಡ್ತೀವಿ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಯಾವ ವಿಚಾರವನ್ನಾದರೂ ಕೂಡ ನಾವು ನೋಡ್ತಕ್ಕಂಥ ವಿಧಾನದ ಉತ್ತರ ಸಿಗುತ್ತೆ ಬಿಟ್ಟರೆ ಅದರಿಂದ ನಾವು ತೆಗೆದುಕೊಳ್ತಕ್ಕಂತಹ ಉದಾಹರಣೆಗಳು ಕೂಡ ನಮಗೆ ಪೂರಕವಾಗಿ ತೆಗೆದುಕೊಂಡಾಗ ನಮಗೆ ಪೂರಕವಾದಂಥ ಉತ್ತರಗಳೇ ಸಿಗ್ತಾ ಹೋಗುತ್ತೆ. ಆದರೆ 3 ಡೈಮೆನ್ಷನ್ ವ್ಯೂ ಅಂತ ಕರಿತೇವೆ. 3 ಡೈಮೆನ್ಷನ್ ವ್ಯೂ ಅಂದರೆ ಅದೇ ಸತ್ಯ. 3 ಡೈಮೆನ್ಷನ್ ಅಲ್ಲ, 10 ಡೈಮೆನ್ಷನಲ್ಲಿ ನೋಡಿದ್ರೂ ಕೂಡ ನಿಮಗೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ಕೆಲವೊಂದು ವಿಚಾರಗಳು, ಕೆಲವೊಂದು ಮಾತುಗಳು ಬಹಳ ನಿಧಾನಕ್ಕೆ ಅರ್ಥ ಆಗ್ತಕ್ಕಂಥ ಸನ್ನಿವೇಶಗಳು. ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕರ್ಮಫಲೇನ ಅಂತ ಹೇಳ್ತೇವೆ. ಅಂದರೆ ಎಲ್ಲವೂ ಕೂಡ ಅದಾಗದೆ ನಮಗೆ ಸಿಗತಕ್ಕಂಥ ನಿರ್ಮಾಣ ಏನು ನಾವು ಹೇಳಿದ್ನಲ್ಲ, ಒಂದು ಸೀಡ್ ಅಂತ ಮನಸ್ಸಿಗೆ ಕೂಡ ನಾವು ಕೊಡ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳು ಅದು ಒಂದು ಸೀಡ್ ಇದ್ದಂಗೆ, ಒಂದು ಬೀಜ ಇದ್ದಂಗೆ. ಅದನ್ನು ನಾವು ಉತ್ತಮ ಸ್ಥಿತಿಯಲ್ಲಿ ಮಣ್ಣಿನಲ್ಲಿ ಇಟ್ಟು ಹೊರಟೋದ್ರೂ ಪ್ರಯೋಜನ ಇಲ್ಲ. ಹಾಗೆ ನಮ್ಮ ಚಿಂತನೆಗಳನ್ನು ನಾವು ಸುಮ್ಮನೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಒಳ್ಳೆಯ ಚಿಂತನೆಗಳು, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಉಪಾಯಗಳು, ಈ ಒಳ್ಳೆಯ ಅನ್ನೋ ಪದ ಇದೆಯಲ್ಲ, ಇಂತಹ ಒಳ್ಳೆಯತನವನ್ನು ಸೀಡಾಗಿ ಇಟ್ಕೊಂಡು ಅದನ್ನು ಮೊಳಕೆ ಬರೋ ರೀತಿ ಮಾಡೋದ್ರಲ್ಲಿದೆ ನಿಜವಾದ ಜೀವನ. ಹೇಗೆ ಅದನ್ನು ಬೆಳೆಸ್ತೀರ ಅನ್ನೋದರಲ್ಲಿ, ಅದು ಮೊಳಕೆ ಬಂತು ಅಂತ ಹಾಗೆ ಬಿಟ್ಟರೂ ಆಗೋದಿಲ್ಲ. ಅದಕ್ಕೆ ಸರಿಯಾದ ಸೂರ್ಯನ ಬಿಸಿಲು ತಾಕಬೇಕು, ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಹಸುಗಳು ಮೇಯ್ದಿರ ಇರೋ ಥರ ನೋಡ್ಕೋಬೇಕು, ಮತ್ತಿನ್ಯಾರೋ ಬಂದು ಆ ಗಿಡವನ್ನು ತುಳಿದಿರ ನೋಡ್ಕೋಬೇಕು, ಮತ್ತಿನ್ಯಾರೋ ಬಂದು ಆ ಗಿಡ ಬೆಳೆದ ಮೇಲೆ ಹೊಡಿದಿರ ನೋಡ್ಕೋಬೇಕು, ಮತ್ತಿನ್ಯಾರೋ ಬಂದು ಆ ಬೆಳೆದಿರ್ತಕ್ಕಂತಹ ಮರದಲ್ಲಿ ಹಣ್ಣು ಬಿಟ್ಟಾಗ ಅದನ್ನು ಕಿತ್ಕೊಂಡು ಹೋಗ್ದಿರ ಇರೋ ಥರ ನೋಡ್ಕೋಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವಿಟ್ಟಂತಹ ಒಂದು ಸಣ್ಣ ಚಿಂತನೆ, ಅದೇನು ಒಳ್ಳೆಯ ಆಲೋಚನೆ ಮರವಾಗಿ ವೃಕ್ಷವಾಗಿ ಬಂದು ಹಣ್ಣು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಜಾಗದಲ್ಲಿಟ್ಟಿದ್ದಾಗ ಅಥವಾ ನಮ್ಮದೇ ಅಂತ ಸ್ವಂತದಲ್ಲಿದ್ದಾಗ ಅದನ್ನು ಇನ್ನೊಬ್ರಿಗೆ ಕೊಡೋದಕ್ಕೆ ಅವರು ಪರ್ಮಿಷನ್ ಕೇಳಬೇಕಾಗ್ತದೆ. ಆ ರೀತಿ ನಮ್ಮ ಒಂದು ಆಲೋಚನೆಗಳನ್ನು ಇನ್ನೊಬ್ಬರು ಬಂದು ಅದನ್ನು ತಿಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋ ರೀತಿಯಲ್ಲಿರಬೇಕು ನಮ್ಮ ಚಿಂತನೆಗಳು ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಡಿಯರ್ ಫ್ರೆಂಡ್ಸ್, ಇದು ತುಂಬ
ವಿಷಯ ಎಲ್ಲಿಂದ ಎಲ್ಲಿಗೋ ಬಂದ ಹಾಗೆ ಅನಿಸಿದ್ರೂ ಕೂಡ ಇದನ್ನು ಸರಿಯಾಗಿ ನಿಧಾನವಾಗಿ ಅರ್ಥ ಮಾಡಿಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಒಂದು ಇದರಲ್ಲಿ ಬಹಳಷ್ಟು ವಿಚಾರ ಹೇಳ್ಕೊಂಡು ಬಂದಿದ್ದೇನೆ. ಒಂದು ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಪೋಷಕರಿಗೆ, ಹಾಗೆ ಅವರ ಮನಸ್ಸಿನಲ್ಲಿ ನಿರ್ಮಾಣ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಚಿಂತನೆಗಳ ಬಗ್ಗೆ ಹೇಳಿದ್ದೇನೆ. ಹಾಗೆ ಇದೆಲ್ಲ ಆದಮೇಲೆ ಒಂದು ರಾಮಾಯಣದಲ್ಲಿ ಹೇಗೆ ಅವರ ತಂದೆ ಮಾಡಿರ್ತಕ್ಕಂಥ ಒಂದು ಮಾತು, ಆ ಮಾತಿನಿಂದ ಹೇಗೆ ಮಗ ವನವಾಸಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ, ಇದಿಷ್ಟು ವಿಚಾರಗಳನ್ನು ಒಂದು ಹಂತ ಹಂತವಾಗಿ ಹೇಳ್ಕೊಂಡು ಬಂದಿದ್ದೇನೆ. ಅಂದರೆ ನಮ್ಮ ನಾವು ತೆಗೆದುಕೊಳ್ತಕ್ಕಂತಹ ಮನಸ್ಸಿನ ವೈಚಾರಿಕತೆ ಮತ್ತೊಬ್ಬರಿಗೆ ತೊಂದರೆ ಆಗದಂತಹ ಅಥವಾ ತೊಂದರೆ ಆಗದೇ ಇರದ ರೀತಿಯಲ್ಲಿ, ಯಾವುದೇ ಕಾರಣಕ್ಕೂ ತೊಂದರೆ ಇರದೇ ಇರತಕ್ಕಂತಹ ಒಂದು ಸನ್ನಿವೇಶ ಇರಬೇಕೇ ಆಗಲಿ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಇನ್ನೊಬ್ಬರಿಗೆ ತೊಂದರೆ ಅಥವಾ ಮಾರಕ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮುಖ್ಯ ಉದ್ದೇಶ. ಎಲ್ರಿಗೂ ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದ. ಇನ್ನೂ ಒಂದಷ್ಟು ವಿಚಾರಗಳನ್ನು ಹೇಳಿಕೊಂಡು ಬರ್ತೇನೆ. ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳು ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ಸ್ವತಃ ಅನುಭವಿಸಿರ್ತಕ್ಕಂಥದ್ದು. ಆದರೆ ಇದನ್ನು ಟಿಪ್ಸ್ ಅಂತ ಮಾತ್ರ ತಗೋಬೇಡಿ. ಒಂದು ಸಲ ನಾ ಹೇಳಿದ್ದನ್ನು ಇದು ಸರಿನಾ ತಪ್ಪ, ಇದರಲ್ಲಿರ್ತಕ್ಕಂಥ ವಿಚಾರ ನಿಜಾನ ಸುಳ್ಳ ಅಂತಕ್ಕಂತಹ ಅವಲೋಕನವನ್ನು ನೀವು ಮಾಡುವಂಥ ಪ್ರಯತ್ನ ಮಾಡಿ. ನಾನು ಹೇಳಿರ್ತಕ್ಕಂಥ ಯಾವುದೇ ವಿಚಾರವನ್ನಾದರೂ ಕೂಡ ಒಂದು ಸಲನೋ ಎರಡು ಸಲನೋ ನಿಮ್ಮ ಮನಸ್ಸಿನಿಂದ ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಅವಲೋಕನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಧನ್ಯವಾದ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇಷ್ಟ ಫಣೀಂದ್ರ. ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು ವಾಚಿಂಗ್ ದಿಸ್ ವಿಡಿಯೋ.